ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮದಿಂದ ಯರೇಹಂಚಿನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನಾಗಿ ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಾದ ಸಂತೋಷ್ ಹೂಗಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ಹೂಗಾರ್ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಸದಸ್ಯರಾದ ಮುತ್ತಪ್ಪ ಯಲಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದರು. ವರದಿ ಫಯಾಸ್ ತೇಲಿ, ವಿವಾ ನ್ಯೂಸ್ ಕನ್ನಡ. ಗದಗ ತಾಲೂಕಿನ ಕೋಟುಂಚಿ ಗ್ರಾಮದಿಂದ ಯರೇಂಚಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ.ಎಸ್. ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ.ಎಸ್. ಪಾಟೀಲ್ರಿಗೆ ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ. ಬಂಡಿ ಕಳಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸಲ್ಲಿಸಿವಿ. ಈ ಸದ್ಯಕ್ಕೆ ಜೆ.ಎಸ್. ಪಾಟೀಲ್ರು ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ. ಈಗ ಇದನ್ನೇನು ರೋಡ್ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ. ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು. ಈಗ ಯರೇಂಚಾಳದಿಂದ ತಮ್ಮ ಏನು ಯರೇಂಚಾಳ ಕೊನೆ ಹದ್ದಿಗೆ ಬಂದೈತಿ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಯರೇಂಚಾಳ ಅಂದ್ರೆ ಇವತ್ತು ಕೊನೆ ಹದ್ದಿಗೆ ತಂದು ಬಿಟ್ರ. ಈ ಗದಗ ಜಿಲ್ಲಾದ ತಾಲೂಕಿಂದ ಹುಣಸಿಲಿಂದ ಇಲ್ಲಿ ತಂದು ಕೂಡ್ಸಿಬಿಟ್ರ. ಇಲ್ಲಿ ಬಸ್ ಓಡಾಟ ನಡಿತೈತಿ. ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತಾ, ಎಲ್ಲರಿಗೆ ಸಾರ್ವಜನಿಕರು ಅನುಕೂಲ ಆಗುತ್ತಾ. ಇದು ಮೇನ್ ಮುಖ್ಯ ರಸ್ತೆ ಆಗುತ್ತಾ. ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು ಜೆ.ಎಸ್. ಪಾಟೀಲ್ರು. ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಅಂದ್ರ ಜನರಿಗೆ ಸುತ್ತು ಬಳಸಿ ಓಡಾಡಕತ್ತಾರ ಜನರು. ಒಂದನೇದಾಗಿ, ಎರಡನೇದು ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಕ್ಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತೆ ಅನುಕೂಲ ಆಗತ್ತ. ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು. ಎಷ್ಟೋ ಸಲ ಮನವಿ ಕೊಟ್ಟಿವಿ, ನಿಮ್ಗೆ ಆಗತ್ತಂದ್ರ ಆಗತ್ತ ಅಂತ ಹೇಳ್ರಿ. ಆಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳ್ಬಿಟ್ರಿ ಅಂದ್ರೆ ಇವತ್ತು ಜನರ ಕಡೆಗೆ ಒಂದು ಕೇಳೋದರ ಬಿಡ್ತಾರ. ಶೀಘ್ರದಲ್ಲಿ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ